ವಿನಂತಿಸ್ತಾ ಇದ್ದೀವಿ. ಜೈ ಭೀಮ್. ಎಲ್ಲರೂ ಸುಮ್ಮನೆ ಕೊಟ್ಟಿದ್ರೆ ಕೈಯೇ ತೋರಿಸಿಲ್ಲ. ಜೈ ಭೀಮಿಗೆ ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ದೇವನಹಳ್ಳಿ. ದೇವನಹಳ್ಳಿಯಲ್ಲಿ ತಾಲೂಕಲ್ಲಿ ಇವತ್ತು ಇದು ಮಾಡ್ತಾ ಇದ್ದೇವೆ. ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್, ರಾಷ್ಟ್ರೀಯ ಮತ್ತು ಕರ್ನಾಟಕ ಲೆವೆಲ್, ಇದು ಎಲ್ಲ ಕಡೆ 31 ಜಿಲ್ಲೆಗಳಲ್ಲಿ 31,239 ತಾಲೂಕುಗಳಲ್ಲಿ ನಮ್ಮ ಆ ಮಾನವ ಹಕ್ಕುಗಳನ್ನ ಎಲ್ಲರಿಗೂ ತಿಳಿಸಬೇಕೆಂಬ ನಮ್ಮಲ್ಲಿ ಮನವಿ ಮಾಡ್ತೇವೆ. ಯಾಕಂದ್ರೆ ಈ ಸಮಯದಲ್ಲಿ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಾಲೋಚನಾ ಸಮಿತಿಯಲ್ಲಿ ತುಂಬಾ ನಾವು ಅದ್ಭುತವಾಗಿ ತುಂಬಾ ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮಲ್ಲಿ. ಆದರೆ ಸಂಪತ್ ಸರ್, ನಾವು ಮತ್ತು ನಮ್ಮ ಕಮಿಟಿ ಕೂತ್ಕೊಂಡು ನಮ್ಮ ಅಧ್ಯಕ್ಷರಾದ ರಾಜು ಸರ್ ಅವರು, ಕರ್ನಾಟಕ ಅಧ್ಯಕ್ಷರು, ಕೂತ್ಕೊಂಡು ಮಾತಾಡಿದ್ವಿ. ಸಂವಿಧಾನ ಮಾಡಬೇಕು, ಅದು ನವೆಂಬರ್ 30 ಇದೆಲ್ಲ ಸೇರಿ ನಮ್ಮ ಗೌರವಾಧ್ಯಕ್ಷ ನಾವೆಲ್ಲ ಮಾತಾಡ್ಕೊಳ್ಳುವಾಗ ಎಲ್ಲ ಸೇರಿ ಮಾನವ ಹಕ್ಕುಗಳನ್ನ ನಾವು ಮಾಡೋಣ, ಹಕ್ಕುಗಳ ಬಗ್ಗೆ ನಾವು ವಿಚಾರಿಸೋಣ ಅಂತ ತಿಳಿಸೋಣ ಅಂತ ನಾವು ಮಾತಾಡಿದ್ವಿ. ಈ ದಿನ ಮಾನವ ಹಕ್ಕುಗಳನ್ನ ನಮಗೆ ಅಂಬೇಡ್ಕರ್ ಕೊಟ್ಟಿದ್ದಂಥ ದಿನ. ಇದಷ್ಟು ದಿನ ನಾವು ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಕೈಗೆತ್ತಿ ನಾವು ಸ್ವೀಕಾರ ಮಾಡ್ತೀವಿ ಸರಿ. ಮಾನವ ಹಕ್ಕುಗಳ ಬಗ್ಗೆ ನಾವು ಸಮಾನತೆ, ಗೌರವತೆ ಎಲ್ಲ ಇದೆ. ನಾನು ಸಂಸ್ಕೃತದಲ್ಲಿ ನಾನು ಈ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಬೈಬಲ್ ಎಲ್ಲ ನಾನು ಓದ್ತೀನಿ. ನನಗೆ ಸಂವಿಧಾನ ಸಿಕ್ಕಿದಾಗ ಕುಳಿತು, ಏನಪ್ಪ ನಿಮಗೇನು ನಮ್ಮ ಧರ್ಮಪತ್ನಿ ಬಂದಿದ್ದಾರೆ, ನನ್ನ ರೂಮ್ ಬೇರೆ ಇಲ್ಲ, ರೂಮಲ್ಲಿ ಕೂತ್ಕೊಂಡು ನಾನು ಸಂವಿಧಾನ ಓದುವಾಗ ಅವ್ರು ಹೇಳ್ತಾರೆ, ಏನು ಇದು ನೀವು ಕೂತ್ಕೊಂಡು ಏನು ಮಾಡ್ತೀಯ ಅನ್ನೋದನ್ನೇ ಅವರಿಗೆ ಆಲೋಚನೆ. ಆದರೆ ನಾನು ತಿಳ್ಕೊಂಡಿರೋದು ಆಲೋಚನೆಗಳು ಬೇರೆ. ಅದು ನಮ್ಮ ವೆಂಕಟೇಶ್ ಅವರಿಗೆ ಕೆಲವೊಂದು ಪ್ರಶ್ನೆಗಳಾಗಲೇ ನಮ್ಮ ಮಂಜುವರೆಗೂ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಹಾಗೆ ಮೊನ್ನೆ ಮಾತಾಡಿದ್ರೆ ಸರ್, ಅದು ಆಚೆ ಕಡೆ ಬಂದಿದೆ, ಉತ್ತರ ಇಲ್ವೋ ನಿಮಗೆ? ಉತ್ತರ ಸಿಕ್ಕಿಲ್ಲ ಅವರಿಗೆ. ಈ ರೀತಿ ಉತ್ತರಗಳು ಬೇಕು ನಮಗೆ. ಇವತ್ತು ನಮ್ಮ ಜನ ಏನಾಗಿದ್ದಾರೆ ಪಾಪ. ಲತಾ ನಿಂತ್ಕೊಮ್ಮ ನೋಡಿ ಸರ್, ಚಂದ್ರಪ್ಪ ಸರ್, ಲತಾ ಆ ಮಗಳಿಗೆ ತುಂಬಾ ಅಧ್ವಾನ, ಅನ್ಯಾಯ. ಕುಟುಂಬದಿಂದ ಗಂಡ ಇಲ್ಲ, ಅತ್ತೆ ಮಾವ ಇಲ್ಲ, ಯಾರು ಇಲ್ಲ. ಕೊರಂತಾಸ್ಪುರದಲ್ಲಿ 4,000 ಎಷ್ಟು ಮಾಡಿ 4,500 ಚಿಲ್ಲರೆ. ಇದುವರೆಗೂ ಅವ್ರಿಗೆ ನ್ಯಾಯನೇ ಕೊಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಅಂತ ತಗೊಂಡಿಲ್ಲ, ಪಂಚಾಯತ್ಗೆ ಹೋದ್ರೆ ಪಂಚಾಯತ್ ತಗೊಂಡಿಲ್ಲ. ಸೀದಾ ನಮ್ಮ ವೆಂಕಟೇಶ್ ಸರ್ ಅವರು, ನಮ್ಮ ಕಲಾವತಿ ಮೇಡಮ್ ಅವರು ಸೀದಾ ಕಂಪ್ಲೇಂಟ್ ತಗೊಂಡು ಅನ್ನ ತಿಳ್ಕೊಂಡ್ರು. ಎಲ್ಲಿಗೆ ನಮ್ಮ ನಜೀರ್ ಸರ್ ಆಫೀಸರ್ ನಾವಿದ್ದೀವಿ. ತಗೊಂಡು ಬಂದಾಗ ಕಂಪ್ಲೇಂಟ್ ಎಲ್ಲ ನೋಡಿದ್ವಿ. ಸರಿ, ಓಕೆ ಇದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಇದನ್ನ ನಾವೇನ್ ಮಾಡಿದ್ವಿ, ಅವರು ಅವ್ರ ಮನೆ ಹೆಣ್ಮಗಳು ಒಬ್ಬರೇ, ದೊಡ್ಡ ಬಾಯಿ ಚಿಕ್ಕ ಬಾಯಿ ಎಲ್ಲ ದೊಡ್ಡ ಬಾಯಿ ಇದ್ವಿ. ನೀವು ನನ್ನ ವಿಡಿಯೋ ನೋಡಿ, ಯೂಟ್ಯೂಬ್ ವೆಂಕಟೇಶ್ ಅವರು ಯೂಟ್ಯೂಬಲ್ಲಿ ಹಾಕೊಂಡಿದ್ದಾರೆ, ಅವರೇ ಹಾಕಿದ್ದಾರೆ. ಅವ್ರಿಗೆ ನ್ಯಾಯ ಕೊಡಿಸೋದು ನಾನೇನು ಮಾಡೋದು, ಎಲ್ಲ ಡಾಕ್ಯುಮೆಂಟ್ ತಗೊಂಡು ನಮ್ಮ ಇನ್ಫಾರ್ಮೇಶನ್ ಲೆಟರಲ್ಲಿ ಸೀದಾ ನಾನು PDO ಬಂದೆ. PDO ಸಾಹೇಬರು ಬರೆದೆ. ಅವ್ರ ನಂಬರ್ಗಳೆಲ್ಲ ಆನ್ಲೈನ್ ತಗೊಂಡು ಬಂದ್ಬಿಟ್ಟು ನಾನು ನೋಡಿದೆ. ಸರ್ 100% ಆ ಮಗುಗೆ ನಾನು ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಹೋಗಿ ನಾವು ಸರ್ವೆ ಮಾಡಿದ್ರೆ ಆಸ್ತಿ ಇದೆ ಅಲ್ಲಿ ಎಲ್ಲಕ್ಕಿಂತ ಬಂದು ಆ ಮಗುದು ಗಂಡ ಇಲ್ಲ, 2 ಮಕ್ಕಳು, ಈ ತರ ಅನ್ಯಾಯ, ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಸಂಪತ್ ಸರ್ ಅವರು, ನಾವು ಮತ್ತೆ ನಮ್ಮ ಕಲಾವತಿ ಮೇಡಮ್ ಅವರು, ಇದು ಮತ್ತೆ ಇನ್ಯಾರು ಬಂದಿದ್ರು, ನಮ್ಮ ಶ್ರೀನಿವಾಸ್ ಸರ್ ಅವರು, ನಾವೆಲ್ಲ ಹೋಗಿ ಈ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹೋರಾಟ ಮಾಡಿ ಆ ಮಗಳಿಗೆ ಜಾಗವನ್ನು ಬಿಟ್ಟು. ಸರ್ ಮೇಡಮ್ ಅದಿದ್ದಾರಲ್ಲ, ಈಗ ನಿಮ್ಮ ಇದರಲ್ಲಿ ಆ ಸ್ಥಳದಲ್ಲಿ ಇದ್ದಾರ ಇಲ್ಲ, ಹೋಗಿ ನ್ಯಾಯವನ್ನು ಕೊಡಿಸಿ ಈ ತರ ದೊಡ್ಡ ಮಟ್ಟದಲ್ಲಿ. ಮತ್ತು ನಮ್ಮ ಸುಲ್ಬಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವೊಂದು ಮಾಹಿತಿಗಳು ಸಿಕ್ಕಿದ್ವು. ಅಲ್ಲಿ ಹೋಗಿ ಸಹ ನಾವು ವಿತ್ಡ್ರಾ ಮಾಡಿದ್ವಿ. ಮತ್ತು ಕೆಲವೊಂದು ವಿಚಾರಗಳು ನಮ್ಮ ಹತ್ರ ಬಂದಾಗ ಅದೇನೇ ಎಂತ ಕಷ್ಟ ಆಗಲಿ, DC ಆಗಿರಲಿ, AC ಆಗಿರಲಿ, ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇಲ್ಲ ಸೂಪ್ರೆಂಟ್ ಆಗಿರ್ಬೋದು, ಇಲ್ಲ DIG ಆಗಿರ್ಬೋದು, ಏನೂ ಇಲ್ಲ. ನಾವು ಕಾನೂನು ಪ್ರಕಾರವಾಗಿ ಕಾನೂನನ್ನ ಕೈ ತಗೊಳ್ಳದೆ ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಕಾನೂನು ಅಡಿಯಲ್ಲಿ ಯಾರೇ ಆಗಲಿ, ಅದರ ಎಂತ ರಾಜಕಾರಣ ಸಾಲ ಹೇಳಿದ್ರು ನಿಮ್ಗೆ ಇದೆಲ್ಲ ನಮ್ಮನ್ನು ಎದುರಿಸಬಹುದು, ನೀವೆಲ್ಲ ಸೇರಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತ ಕಾನೂನನ್ನ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಅದು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಇವತ್ತು ನಮ್ಮ ಮಕ್ಕಳು ನೋಡ್ರಿ, ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ನೋವುಪಟ್ಟು ಎಷ್ಟೋ ಓದಿಸ್ತಾರೆ. ಇವತ್ತು ಏನಾಗಿದ್ದಾರೆ ಆ ಮಕ್ಕಳು, ಏನಾಗಿದ್ದಾರೆ ಕೆಲವು ಮಕ್ಕಳು ಅಡಿಟ್ ಆಗಿದ್ದಾರೆ.
ನಮ್ಮ ಸಾರಿದ್ದು ಗಾಂಜಾಗಳಿಟ್ಟು, ಸಾರಾಯಿಗಳಿಟ್ಟು, ಬಿಡಿ ಸಿಗರೆಟ್ಗಳಿಟ್ಟು, ಫಾನ್ಫರಗಳಿಟ್ಟು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಈ ಒಂದು ಕಾನೂನು ಸಂವಿಧಾನವನ್ನ ಖಂಡಿತವಾಗಿ ನಾವು ಪ್ರತಿನಿತ್ಯ ತಿಳಿದುಕೊಂಡ್ರೆ ನಮ್ಮ ದೇಶ ಭಾರತದ ಭವ್ಯವಾಗಿ ಬೆಳೆಯುತ್ತದೆ. ನಮ್ಮ ಮಕ್ಕಳು ಮುಂದಿನ ಪ್ರಜೆಗಳಾಗ್ಬಿಡ್ತಾರೆ. ಈ ಕಾನೂನನ್ನ ಖಂಡಿತವಾಗಲಿ ಮಾನವ ಹಕ್ಕುಗಳನ್ನು ಕೈ ತಗೊಳ್ಳಿ. ಫಸ್ಟ್ ಓದಿ. ಇವತ್ತು ನಾನು ಸಂವಿಧಾನ ಫೋಟೋ ಸೇಮ್ ಅಂಬೇಡ್ಕರ್ ಯಾವ ರೀತಿ ಫೋಟೋ ಹಾಕಿದೆ ನೋಡಿದ್ರಪ್ಪ, ನನ್ನ ಸ್ಟೇಟಸ್ ಅಲ್ಲಿ ಯಾರಾದ್ರೂ ಎಷ್ಟು ಜನ ನೋಡಿದ್ದೀರಾ? ಸಂವಿಧಾನ ನನ್ನ ಹೃದಯದಲ್ಲಿ ಇಟ್ಕೊಂಡು ನಾನು ಸಂವಿಧಾನ ಬುಕ್ ಅನ್ನು ತೆಗೆದು ನಾನು ಓದ್ತೇನೆ. ಸುಮಾರು ಜನ ನಾನು ಸಂವಿಧಾನವನ್ನು ಕೊಟ್ಟಿದ್ದೇನೆ. ಓದಬೇಕಲ್ವಾ? ಶಿಕ್ಷಣ ಹರಿವು ಬರಬೇಕಾಗಿದ್ರೆ ನಮಗೆ ಜ್ಞಾನ ಬಹಳವಾದ ಮುಖ್ಯ. ಮಾರ್ಗದರ್ಶಕರು ಬೇಕು. ಮಾರ್ಗದರ್ಶನ ಇದ್ದಿದ್ದು ನಾವೇನು ಮಾಡಬೇಕಾಗಲ್ಲ. ಇವತ್ತು ನಾವು ಸ್ವಲ್ಪ ಜನ ಇವು ಸೇರಿರ್ಬೋದು. ಇವರೇ ದೊಡ್ಡ ನೀವೊಂದು 10 ಜನ ನೀವು ಅವೇರ್ನೆಸ್ ಕೊಟ್ಟರೆ ಹೆಂಗಿರುತ್ತೆ ನೋಡಿ. ಅಂಬೇಡ್ಕರ್ ಬಗ್ಗೆ ಹೇಳಿ, ಮಾನವ ಹಕ್ಕುಗಳ ಬಗ್ಗೆ ಹೇಳಿ, ಸಂವಿಧಾನದ ಬಗ್ಗೆ ಹೇಳಿ, ಆರ್ಟಿಕಲ್ ಬಗ್ಗೆ ಹೇಳಿ, ಏನಿರುತ್ತೆ ಆರ್ಟಿಕಲ್ ಅಲ್ಲಿ. ಆಗ ನೋಡಿ ಯಾರೇ ನೋಡಿ ಆ ಆರ್ಟಿಕಲ್ 14 ಯಾರೇ ವ್ಯಕ್ತಿ ಆಗಿರ್ಬೋದು, ಆರ್ಟಿಕಲ್ 14 ಏನ್ ಹೇಳ್ತಾ ಇದೆ ಗಮನಿಸಿ. ನಮ್ಮ ಭಾರತದಲ್ಲಿ ಯಾರೇ ವ್ಯಕ್ತಿ ಕಾನೂನು ಮುಂದೆ ಸಮಾನತೆ ಏನಿರಬೇಕು? ಸಮಾನತೆ ಮತ್ತು ಕಾನೂನಿನಿಂದ ಮಾತ್ರ ರಕ್ಷಣೆ. ರೋಫ್ ಆಗಬಾರ್ದು. ಇವತ್ತು ನಾನು ಕೆಲವೆಲ್ಲ ಐಡಿ ಕಾರ್ಡ್ಗಳು ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ. ಯಾರು ಬೋಗಸ್ ಆಗಿ ಹೋಗಿ ಐಡಿ ಕಾರ್ಡ್ ನಾನು ಹ್ಯೂಮನ್ ರೈಟ್ಸ್ ಅಂತೇಳಿ ಅಂಗಡಿ ಮುಂಗಟ್ಟುಗಳು, ಲಾರಿ ಮುಂಗಟ್ಟುಗಳು, ಗಾಡಿಗಳು ರೋಡಲ್ಲಿ ನಿಂತಿರುವಾಗ ಹೋಗಿ ಏನಾದರೂ ನೀವು ಸಹ ಅಲ್ಲೇನಾದರೂ ತಪ್ಪು ಕಂಡು ಬಂದಲ್ಲಿ, ದೊಡ್ಡ ಉಸಿರು ಮಾಡ್ಕೊಂಡು ಬಂದಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಐಡಿ ಕಾರ್ಡ್ ಎಲ್ಲವನ್ನು ಕಿತ್ತು ಬಿಸಿದ ವಾಪಸ್ ತೆಗೆದುಕೊಳ್ತೀವಿ. 6 ತಿಂಗಳ ಸಮಯ ನೀವು ಕಂಪ್ನಿ ಕಟ್ಟಬೇಕು. ಕಂಪ್ನಿ ಕಟ್ಟಿದ್ರೆ ಯಾರೇ ಆಗಲಿ ಕೂತಿರೋ ನಮ್ಮ ಐಡಿ ಕಾರ್ಡ್ ತಗೊಂಡು ಯಾರೇ ಆಗಲಿ ಏನಾದ್ರೂ ನಿಮ್ಮಲ್ಲಿ ನಮಗೆ ತಪ್ಪು 1 ನಿಮಿಷ ಕಂಡು ಬಂದ್ರೆ ಸಾಕು ರುಜುವಾತ್ ಆಗಬೇಕು. ಈ ಐಡಿ ಕಾರ್ಡ್ ಮಾತ್ರ ಅಷ್ಟೇ ಇದೆ. ಐಡಿ ಕಾರ್ಡ್ ನೋಡಿದ ತಕ್ಷಣ ಏನಿದ್ರು ಗೊತ್ತಾ? ಸೂಪರೇಟ್ ಆಫ್ ಪೊಲೀಸ್ ಅದು ಅವರೇನು ಇವರೇ ನಮ್ಮ ಚಂದ್ರಣ್ಣ ಸರ್ ಅವರು ಅಮ್ಮವ್ರಿಗೆ ಹೇಳ್ತಿದ್ರೆ ಮನೆಯಲ್ಲಿ ಏನ್ ಹೇಳ್ತಿದ್ರೆ, ನೋಡಮ್ಮ ನಮ್ಮ ದೇವರಳ್ಳಿ ತಾಲೂಕಿನಲ್ಲಿ ಇವರೆಲ್ಲ ಹ್ಯೂಮನ್ ರೈಟ್ಸ್. ಆ ಮಾತು ನಮಗೆ ಒಂದು ಅಧಿಕಾರಿಗಳಿಗೆ ಆ ಮಾತು ಬದಲಿಗೆ ನಾವು ಹೆಂಗಿರ್ಬೇಕು, ನೀವ್ ಹೆಂಗಿರ್ಬೇಕು. ಎಷ್ಟು ಸಂತೋಷ. ಇವತ್ತು ನಮ್ಮ ಏನೋ ಒಂದು ಗಲೀಜಲ್ಲಿ ಅಲ್ಲಿ ಇಲ್ಲಿ ಬಿದ್ದಂತ ನಮ್ಮನ್ನ ಮೇಲೆ ಕೆತ್ತಿ ಈ ಸಂವಿಧಾನವನ್ನು ಕೈಗೊಂಡಿದ್ರಲ್ಲ, ತಿಳ್ಕೊಡಿ ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ವಾ? ಯಾರು ಹೇಳ್ತಾರೆ ಇದು? ಅಪ್ಪ ಹೋಗ್ತಾರೆ, ಅಮ್ಮ ಹೋಗ್ತಾರೆ, ಮಕ್ಕಳು ಹೋಗ್ತಾರೆ. ಈ ಶಿಕ್ಷಣ ಅನ್ನೋದನ್ನ, ಈ ಸಂಸ್ಥೆ ಅನ್ನೋದನ್ನ, ವಿದ್ಯಾಭ್ಯಾಸವನ್ನ ನಾವು ಜೀವನ ಪರ್ಯಂತಲ್ಲ ನಮ್ಮ ಮಕ್ಕಳು ತಲತಲಾಂತರಗಳು ತಿಳ್ಕೊಳ್ಬೇಕು. ಹೌದಾ? ನಿಜವಾಗಲೂ ನಾವು ಸಮಾನತೆಯಿಂದ ಇರಬೇಕು. ಕಾನೂನು ಯಾವುದೇ ರೀತಿಯಲ್ಲಿ ಕೈ ತಗೊಂಡ್ಬರ್ಬೇಕು. ಮತ್ತೆ ಇದರಲ್ಲಿ ತಾರತಮ್ಯ, ಜಾತಿ, ಆ ಜಾತಿ, ಈ ಜಾತಿ ಇವೆಲ್ಲ ಇಲ್ಲಿ ಹೇಳ್ಬೇಕು. ಜಾತಿಗಳ ಬಗ್ಗೆ ಮಾತ್ರ ಮಾತಾಡಬೇಡಿ. ಇವತ್ತು ಹಾಳು ಮಾಡಿದ್ದಾರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಫೋಟೋ ಅಲ್ಲಲ್ಲಿ ಬೀದಿಲೆಲ್ಲ ಹಾಕ್ತಾರೆ. ಅದು ಅವಮಾನಕರವಾದದ್ದು. ಸದಸ್ಯರವರೇ, ಅವಮಾನಕರವಾದ ಯಾರು ಕೇಳಿ? ಅವರು ದಲಿತರ ಅಸ್ಪೃಶ್ಯತೆ ಹೋಗಲಾಂಡೆ ಅಂತ ಅವ್ರು ಹೇಳಿದಾಗ ನಾವೇನ್ ಮಾಡ್ತೀವಿ? ಎತ್ತು ತೋರಿಸ್ತಾ ಇದ್ದೀವಿ. ಇಲ್ಲಿ ಈ ಬೋರ್ಡ್ ಹಾಕ್ಬಿಟ್ಟು ಇದು ಯಾವುದು ದಲಿತ ಬೀದಿ, ಇದ್ಯಾವುದು ಸ್ಲಮ್ ಬೀದಿ, ಈ ರೀತಿ ಅಂಬೇಡ್ಕರ್ ಅವರಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಎಲ್ಲಿರ್ಬೇಕು? ನಮ್ಮ ಹೃದಯದಲ್ಲಿರ್ಬೇಕು, ನಮ್ಮ ಮನಸ್ಸಲ್ಲಿರ್ಬೇಕು. ಬೀದಿಗಳಲ್ಲ, ಬೀದಿಗಳು ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅವರು. ಎಷ್ಟು ಶಿಕ್ಷಣ ಪಡೆದರು? ಇಡೀ ಟಾಪ್ ಅವರು 12 ಡಿಗ್ರಿಗಳನ್ನು ಪಡೆದ ವ್ಯಕ್ತಿ ಅಂಬೇಡ್ಕರ್. ನಮ್ಮ ಮಕ್ಕಳು 1 ಡಿಗ್ರಿ ಓದ್ಬಿಟ್ಟು ಸಾಕು, ಮಕ್ಕಳ ಬಗ್ಗೆ ತಿಳ್ಕೊಂಡು ಮುಂದೆ ಅವ್ರು ನೀಟಾಗಿ ಓದ್ಲಿ, 10 ಜನಕ್ಕೆ ಸಹಾಯ ಮಾಡಿ. ದುಡ್ಡಿಲ್ಲ ನಮ್ಮ ಹತ್ರ, ವಿದ್ಯಾಭ್ಯಾಸ ಇದೆ, ಕಾನೂನು ಇದೆ, ಅದನ್ನು ತಿಳಿಸಿ, ಅರಿವು ಮೂಡಿಸಿ, ಜ್ಞಾನ ಬರಲಿ, ವಿದ್ಯಾಭ್ಯಾಸ ಬರಲಿ, ಮುಂದಿನ ಪ್ರಜೆಗಳಿಗೆ ಅವ್ರಿಗೆಲ್ಲ ಮಾದರಿಯಾಗಿರಲಿ. ಇವತ್ತು ಅವರು 30, 15 ಇವತ್ತು ನಾನು ಕೆಲವೊಂದು ರಿಯಾಬ್ ಸೆಂಟರ್ಗಳಲ್ಲಿ ನೋಡ್ತೀನಿ, 18-20 ವರ್ಷ ಹುಡುಗರು ಸಾರಾಯಿ ಕೊಡೋದ್ರಲ್ಲಿ ಇದ್ದಾರೆ. ಅವರು ತಂದೆ ತಾಯಿ ಎಷ್ಟು ನೋಡ್ತಿರ್ತಾರೆ. ಅಲ್ಲ ಅವರಿಗೆ ಪೆನ್ನೆದ್ರು ಬರೆಯಕ್ಕಾಗಲ್ಲ ಸರ್, ಹಿಂಗೆ ಅಂತಾರೆ. ಅವರೆಂತ ರಿಯಾಬ್ ಸೆಂಟರ್ ಅವರು ಅಂತ ದೊಡ್ಡ ಮಹತ್ವದ ಕೆಲಸ ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗಳನ್ನ ತಗೊಂಡೋಗಿ ಆ ಸೆಂಟರ್ನಲ್ಲಿ ಹಾಕಿ ಊಟ, ವಸತಿ ಎಲ್ಲ. ನಾನು ಕೆಲವೊಂದು ರಿವರ್ಸ್ ಸೆಂಟರ್ ನಾನು ಇದರಲ್ಲಿ ಬಿಟ್ಟಿದ್ದೇನೆ. ಅವರು ಕೆಲವರು ರಿಯಾಬ್ ಸೆಂಟರ್ ಫ್ರೀಯಾಗಿ ಉಚಿತವಾಗಿ ಓಡಾಡ್ತಾರೆ, ಎತ್ಕೊಂಡು ಹೋಗ್ತಾರೆ, ಕುಡಿದ್ಬಿಟ್ಟು ಬಿದ್ದೋಗಿರ್ತಾರೆ, 2, 1 ಎಲ್ಲ ಅಲ್ಲಾಗಿದ್ದು ಅಂಥವ್ರು ಬಾಚ್ಕೊಂಡು ಹೋಗ್ತಾರೆ. ಅವರಿಂದ ದೊಡ್ಡ ಮನಸ್ಸಿರುತ್ತೆ. ಅಂದ್ರೆ ಒಂದು ಚಪ್ಪಳೆ ತಪ್ಪಬೇಕು ನೋಡಿ. ನಾವು ಒಂದು ರಿಯಾಬ್ ಸೆಂಟರ್ ಕಾನೂನು ಅರಿವು ಹಾಕೋಬೇಕು. ಅದರಿಂದ ಹೇಳ್ತಾ ಇದೆ ಎಲ್ಲ ಹಕ್ಕುಗಳಿದೆ. ಆರ್ಟಿಕಲ್ 15ರಲ್ಲಿ ಜಾತಿ ಬಿಡಿ, ಆರ್ಟಿಕಲ್ 17 ಅಸ್ಪೃಶ್ಯತೆ ನಿರ್ಮೂಲನೆ ಆಗಿದೆ.
ಮತ್ತು ಆರ್ಟಿಕಲ್ ಅಂದರೆ ಸ್ವಾತಂತ್ರ್ಯದ ಹಕ್ಕು, ವಾಕ್ ಸ್ವಾತಂತ್ರ್ಯ, ಇದೆಲ್ಲ ನಮ್ಮ ದೇವರು ಈ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಗಮನಿಸಿ ಅಲ್ವಾ? ಯಾವತ್ತೂ ನಾವು ಹಿಂದೆ ಇರಲಿಲ್ಲ, ಮುಂದೆ ಇರಬೇಕು. ಇವತ್ತು ನಾವು ಇಷ್ಟು ಜನ, ನಾವು ನಮ್ಮ 50 ಜನ ಏನು ಪದಾಧಿಕಾರಿಗಳಿದ್ದಾರೆ, 50 ಜನ ಪದಾಧಿಕಾರಿಗಳು ಒಬ್ಬೊಬ್ಬರು 5 ಜನ ಕರ್ಕೊಂಡು ಬನ್ನಿ ಅಂತ ನಾನು ಇವ್ರ ನಂಬಿಕೆಯಿಂದ ನಾನು ಹೇಳಿದೆ. ಇಲ್ಲಾಂದ್ರೆ ಸದೇಶ್ವರ ಕರ್ಸ್ಕೊಂಡ್ ಬನ್ನಿ ಅಂತ ಬಿಡ್ತಾ ಇದ್ದೆ. ಏನು ಸ್ವಲ್ಪ ಸರ್ ಅದನ್ನೇ ಹೇಳ್ಬಿಡ್ತಾ ಇದ್ದೆ ನಾನು. ಈಗ ಅಂಬೇಡ್ಕರ್ ಕೊಟ್ಟು ಓದಿಸಿದಾಗ ಅಂಬೇಡ್ಕರ್ ಸಾರ್ವಜನಿಕ ಚೆನ್ನಾಗಿ ಗೊತ್ತಿದೆ. ನಮ್ಮ ಸಾಹೇಬರು MLA ಸಾಹೇಬರಿಗೆ, ಚಂದ್ರಣ್ಣನವರಿಗೆ, ನಮ್ಮ ಕರ್ಮಂಗಲ MLA ನಾರಾಯಣಪ್ಪ ಅವರು ಸಾರ್ ಗೊತ್ತಿದೆ. ಅವರಿಗೆ ನಾನು ಇಂಡಿಗ್ನಾಳದಲ್ಲಿ ಹೋಗಿದ್ದೆ, ಶಿಲ್ಗಾಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅವ್ರು MLA, ನಾನು ನಿಮ್ದು ಯಾವ್ದಪ್ಪ, ನಮ್ಮ ಕರ್ಮಂಗಲ ಸರ್ ಅಂತ. ನಾರಾಯಣಪ್ಪ ಗೊತ್ತಾ ನಿಮಗೆ ಅಂತ ಗೊತ್ತು ಸರ್ ಅಂತ ಹೇಳಿದೆ. ನಾವೆಲ್ಲ 5 ರೂಪಾಯಿ, 3 ರೂಪಾಯಿ, 10 ರೂಪಾಯಿ ಕೊಟ್ಟು ನಾವು MLA ಮಾಡ್ತೀವಿ ಸರ್ ಅವರಿಗೆ ಅಂತ. ಕೇಳಿ, ಇವತ್ತು ಇಲ್ಲಿ ಏನಾದ್ರು ಪ್ರೋಗ್ರಾಮ್ ಮಾಡ್ಬೇಕು, ನೀವು ಸಹಾಯ ಮಾಡ್ಬೇಕು ಅಂತಂದ್ರೆ 10 ಕಾರಣಗಳು ಹೇಳ್ತಾರೆ. ಅದೇ ಒಂದು ಹೋಟೆಲ್, ಅದೇ ಒಂದು ಬೀರಲ್ಲಿ ಕುತ್ಕೊಂಡು 5,000 ಖರ್ಚು ಮಾಡ್ತಾರೆ ಜನ ಈ ಒಳ್ಳೆ ಕಾರ್ಯಕ್ಕೆ ಆಗ್ರಹ ಅಂತಂದ್ರೆ. ಹಿಂದೆ ಮುಂದೆ ನೋಡ್ತಾ ಇದೆ. ಅದೇ ರೋಗ ಬಂತು, ಕ್ಯಾನ್ಸರ್ ಬಂತು, ಆಲ್ರೆಡಿ ಬಂದು ಲಕ್ಷಾಂತರ ಸಾಲ ಮಾಡು, ಜನರು ಮಾಡು, ಎಲ್ಲ ಮಾಡು, ಈ ತರ ಮಾಡ್ತಾರೆ. ಅಂಬೇಡ್ಕರ್ ಅವರಿಗೆ ಜನಪ್ರತಿನಿಧಿಗಳನ್ನು ಕೊಟ್ಟು, ಜನಪ್ರತಿನಿಧಿಗಳು ಅವರಿಗೆ ಸಹಾಯ ಮಾಡಿ ಅವ್ರು ಕೊಡ್ತಾರೆ. ಕರೆಕ್ಟ್ ಮೂಲಕ ಕೊಡ್ಬೇಕಾದ್ರೆ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದ್ರು ಜನಗಳು, ಸ್ಕಾಲರ್ಶಿಪ್ಗಳು ಈ ರೀತಿ ಕೊಟ್ಟು. ನಾವು ಸಂಸ್ಥೆ ಮಾಡ್ಬೇಕಾದ್ರೆ ನಾವು ಯಾರ ಹತ್ರನೂ ಇಲ್ಲ, ನಾವು ಯಾರಾದ್ರೂ ಸರ್ ನಾವೇನಾದ್ರೂ ಕೇಳಿದ್ವಾ ಸರ್ ಸಹಾಯ ಮಾಡೋದು ಇಲ್ಲ, ಕೇಳ್ತವ್ರು ನನ್ನಿಂದ ಏನಾಗಬೇಕು, ನೀವು ಬನ್ನಿ ಒಂದು ಸ್ಪೀಚ್ ಕೊಡ್ರಿ ಸಾಕು, ಒಂದು ಮಾತು ಹೇಳಿದ್ರೆ ಸಾಕು. ಸುಮ್ಮನೆ ನಮ್ಮ ಪೊಲೀಸ್ ಅವರು ಬಾಬಾ ಸರ್ ಬಾಬಾ ಅವರು ಕೇಳಿಸ ನಮ್ಮಿಂದ ನಿಮ್ಗೆ ಏನಾಗಬೇಕು ಸರ್, ನಾನು ಬರೋಕ್ಕಾಗಲ್ಲ ಪ್ರೋಗ್ರಾಮ್ಗೆ, ದಿನ ಏನಾಗ್ಬೇಕು ನಮ್ಗೆ ಏನು ಬೇಡ ಸರ್, ಬನ್ನಿ ನಮ್ಮ ಸಂಪತ್ ಸರ್ ಹಾಗೆ ಯಾರು ನಮಗೆ 1 ರೂಪಾಯಿ ಕೇಳಬೇಡಿ ಸರ್, ನಮ್ಮ ಕಂಪ್ನಿ ಇದೆ, ಕಂಪ್ನಿನೇ ಹಾಕ್ಬಿಡ್ತಾರೆ ಮಾಡೋಣ. ದಯಮಾಡಿ ನಾವು ಯಾವುದೇ ರೀತಿಯನ್ನ ತೊಂದರೆ ಕೊಡೋದಿಲ್ಲ. ಕಾನೂನು ನಡೆಯಲು ಕೆಲಸ ಮಾಡ್ತೀವಿ. ಯಾರ ಕಂಪ್ಲೇಂಟ್ಗಳು, ಯಾರ ತೊಂದರೆಗಳಾಗಿದೆಯೋ ದಯಮಾಡಿ ಫೋನ್ NHRC ನಂಬರ್ ಇದೆ, ಫೋನ್ ಕರೆ ಮಾಡಿ. ಅದರಲ್ಲಿ ನಿಮ್ದು ಎಲ್ಲ ಸಿಗ್ತದೆ, ಎಲ್ಲ ಅಪ್ಡೇಟ್ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಫೇಸ್ ಇದೆ, ಯೂಟ್ಯೂಬ್ ಇದೆ, ಎಲ್ಲ ಇದೆ, ಎಲ್ಲವನ್ನು ಹೋಗ್ತಾ ಇದೆ. ಮತ್ತು ಮೇಲಾಗಿ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾದ ಬಾಬಾ ಎಲ್ಲರಿಗೂ ಸುಮಾರು ಒಂದು 200 ಜನಕ್ಕೆ ಅಡಿಗೆ ರೆಡಿ ಮಾಡಿದ್ದಾರೆ ಸರ್. 200 ಜನಕ್ಕೆ ಅಡಿಗೆ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಸಾವಾಗಿದೆ. ಇದನ್ನು 3 ದಿನ ಅಡಿಗೆ ಸಿದ್ಧ ಮಾಡಿದ್ದಾರೆ. ಸಾವಿದ್ರೂ ಕಷ್ಟ ಇದ್ರೂ ಅಡಿಗೆ ಸಿದ್ಧ ಮಾಡಿ ಹೋಗಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಮತ್ತು ಪರದೆಯಲ್ಲೂ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ಈ ಮಾಡಿ ನಾಳೆ ಯಾರು ಇವತ್ತು ಬಂದಿಲ್ಲ ಅವರಿಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಇಶ್ಯೂ ಮಾಡಿ ಅವರನ್ನ ತೆಗೆಯುವಂಥ ಕೆಲಸಗಳನ್ನ ನಾವು ಮಾಡ್ತೇವೆ. ಥ್ಯಾಂಕ್ ಯು. ನಮ್ಮ ಪದಾಧಿಕಾರಿಗಳು ಮತ್ತೆ ನಮ್ಮ ಮೆಂಬರ್ಗಳು, ನಮ್ಮ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಸುಮ್ಮನೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ನ್ಯಾಷನಲ್ ಅವ್ರ ವೇಟ್, ಯಾಕಂದ್ರೆ ಇದು ಮುರಿದೋಗ್ಬಿಡ್ತದೆ 60 ರೂಪಾಯಿ ಅದ್ರಿಗೆ ಅವ್ರನ್ನ. ಥ್ಯಾಂಕ್ ಯು. ಪ್ರಿಯ ಮುಖಂಡರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಟ್ರೆಸರ್ ನ್ಯಾಷನಲ್ ಟ್ರೆಸರ್ಗೆ ಧನ್ಯವಾದಗಳು. ಮೇಲಾಗಿ ಇವತ್ತು ಹೊಸದಾಗಿ ನಮ್ಮ ಮೈಸೂರಿನ ಭಾಗದಿಂದ ಚಂದ್ರಣ್ಣ ಕೆ ಅವ್ರಿಗೊಂದು ಧನ್ಯವಾದ ತಿಳಿಸ್ತಾ ಇದ್ರು. ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಹಾಗೆ ನಮ್ಮ ಕಲಾವಿದರ ತಂಡದಿಂದ ನೂತನವಾಗಿ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ತಾ ಇದ್ದೇವೆ. ಮೇಲಾಗಿ ಥ್ಯಾಂಕ್ ಯು. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಿದೆ. ಹೀಗೆ ನಮ್ಮ ಜೊತೆ ಖುಷಿಯಾಗಿದೆ. ನಾವೆಲ್ಲರೂ ಸಹ ರಾಜ್ಯ ಕಟ್ಟೋಣ, ಮಾನವಗಳು ಕಟ್ಟೋಣ, ನಾವೆಲ್ಲ ಮುಂದುವರಿಯೋಣ. ಕಾನೂನು ಅರಿವು ಎಲ್ಲರೂ ನಮ್ಮ ಮಕ್ಕಳು ಜನರೇಷನ್ ಎಲ್ಲರೂ ನಾವು ತಿಳಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಸಮಯದಲ್ಲಿ ಲಾಸ್ಟ್ ಭಾಗದಿಂದ ಸರ್ 2 ಮಾತುಗಳನ್ನ ಆರಂಭಿಸಬೇಕು. ಬನ್ನಿ 2 ಮಾತುಗಳು